ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಗಾದೆ ಮಾತು ಇಂದಿಗೂ ಚಾಲ್ತಿಯಲ್ಲಿದೆ. ಆದ್ರೆ ಕಿಚ್ಚರ್ ದಿಗ್ರಾಜ್ ಜಸ್ಟ್ ಮಹಾತ್ಮಾದಲ್ಲಿ ಚಿತ್ರಕ್ಕೂ ಈ ಗಾದೆಗೂ ಯಾವುದೇ ಪ್ರತ್ಯಕ್ಷ ಸಂಬಂಧವಿಲ್ಲ. ಇಲ್ಲಿ ಎಲ್ಲವೂ ಜಸ್ಟ್ ಮಹಾತ್ಮಾದಲ್ಲಿ ನಡೆಯುತ್ತೆ. ಮಹಾತ್ಮಾದಲ್ಲೇ ಪ್ರೀತಿ ಇರುತ್ತೆ. ಪ್ರೀತಿ ಯಾವಾಗ ಕುತ್ಕೊಳ್ಳೋಕ್ಕಿಂತ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಒಂದಿನ ಗೊತ್ತಾಗುತ್ತೆ. ಪ್ರೀತಿ ಆಗೋಗಿದೆ. ಮಹಾತ್ಮಾದಲ್ಲೇ ಜಗಳಾನು ಆಗುತ್ತೆ. ಮಹಾತ್ಮಾದಲ್ಲೇ ನಾಯಕ ನಾಯಕಿಯನ್ನ ಪ್ರಪೋಸ್ ಮಾಡ್ತಾರೆ. ಹೀಗೆ ಮಹಾತ್ಮಾದಲ್ಲೇ ಹುಟ್ಟೋ ನದಿರಾಟ ಪ್ರೇಮಿಸುತ್ತೆ. ಅಂದಾಗೆ ನನ್ನ ಪ್ರಶ್ನೆಗೂ ಕರೆಕ್ಟ್ ಉತ್ತರ ಸಿಕ್ಕಿಲ್ಲ. ಯಾಕೆ ಉಳ್ಕೊಂಡೆ ವೆರಿ ಕ್ಯೂಟ್. ರಘು ದೀಕ್ಷಿತ್ ಪ್ರೇಮಿಗಳ ನಡುವೆ ಬ್ರೇಕ್ ಹಾಕೋಕೆ ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ಇಲ್ಲಿ ಒಟ್ಟು 6 ಹಾಡುಗಳಿವೆ. ನಾನಾ ರೀತಿಯಲ್ಲಿ ತನ್ನದೇ ಆದ ವಿಶೇಷತೆಗಳು ಈ ಹಾಡುಗಳಲ್ಲಿವೆ. ನಾನು ಮರೆತೆ ಮನಸ್ಸು ಸುದೀಪ್ಗೆ ನಾಯಕಿಯಾಗಿ ರಮ್ಯ ನಟಿಸಿದ್ದಾರೆ. ಶ್ರೀ ವೆಂಕಟ್ ಸುದೀಪ್ ರಮ್ಯ ನಡುವಿನ ಮಾತನ್ನ ಸೆರೆಹಿಡಿದಿದ್ದಾರೆ. ಜೊತೆಗೆ ಅರುಣ್ ಸಾಗರ್ ಅವರ ಕಲಾ ನಿರ್ದೇಶನವಿದೆ. ಅಭಿಷೇಕ್ ಬಚ್ಚನ್ ಅಂದ್ರೆ ನಂಗೆ ಪ್ರಾಣ. ಐ ಲವ್ ಅಭಿಷೇಕ್ ಬಚ್ಚನ್. ನಿಂಗೆ ಯಾರಿಷ್ಟ? ಈ ಡಬ್ಬ ಟೇಸ್ಟಿಂಗ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ವೀರಮದಕರಿ ನಂತರ ನಿರ್ದೇಶಕ ಕಮ್ ನಟ ಸುದೀಪ್ ಹೊಂದಳಿಕೆಯಲ್ಲಿ ಬಂದಿರೋ ಈ ಮಾತಿನ ಕಥೆಯನ್ನ ಹಿಟ್ಟಾಗಿ ಸಕಲೇಶಪುರ ಮತ್ತು ಜರ್ಮನಿಯಲ್ಲಿ ಚಿತ್ರೀಕರಿಸಲಾಗಿದೆ. ಸ್ನೇಹ ಸಿಕ್ಕಿದೆ ಇಲ್ಲಿ, ದೂರಿದೆ ನನ್ನ ಹೃದಯ ಬಾನಿನಲ್ಲಿ, ಕಣ್ಣಿಗೆ ಹಚ್ಚಿದೆ ನೀ ಪ್ರೇಮದ ಬಣ್ಣ. ಜಸ್ಟ್ ಮಹಾತ್ಮಾದಲ್ಲಿ ಚಿತ್ರದ ಒಂದು ಹಾಡಿಗೆ ಸುದೀಪ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಸ್ಯಾಂಡಲ್ವುಡ್ನ ಭರವಸೆಯ ನಿರ್ದೇಶಕ ಮತ್ತು ನಟನಾಗಿರೋ ಚಿತ್ರದಿಂದ ಈ ಮಾತಿನ ಕಥೆ ಇದೇ ವಾರ ಚಿತ್ರಮಂದಿರಕ್ಕೆ ಲಕ್ಕೆ ಇಟ್ಟಿದೆ. ನಿನ್ನ ಹೆಸರು ಪದವೇ, ನನ್ನ ಹುಡುಗಿನಿ ಸ್ವರವೇ, ಆಸರಗೆ ನಿನ್ನ ಹೆಸರು. ಮುರಳೀಧರ್, TV9 ಬೆಂಗಳೂರು. ಕೇಳಿದೆ ಕೋಗಿಲೆ ಹಾಡು ಹಾಡಲಿ, ಹೊತ್ತಿಗೆ ನಿನ್ನ ಕೇಳಿದೆ. ಸುದೀಪ್ ಮತ್ತು ರಮ್ಯಾ ಸ್ಯಾಂಡಲ್ವುಡ್ನ ಲಕ್ಕಿ ಪೇರ್. ಇವರಿಬ್ಬರನ್ನ ತೆರೆ ಮೇಲೆ ನೋಡೋದೇ ಚಂದ. ಮುಸ್ಸಂಜೆ ಮಾತು ಚಿತ್ರದ ಯಶಸ್ಸಿನ ನಂತರ ಇವರಿಬ್ಬರ ಜೋಡಿ ಕ್ಲಿಕ್ ಆಯ್ತು. ಇದೀಗ ಮತ್ತೆ ಇವರಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಹೇಗಿರುತ್ತೆ ಅನ್ನೋದೇ ಕುತೂಹಲ ಕೆರಳುತ್ತದೆ. ರಘು ದೀಕ್ಷಿತ್ ಮ್ಯೂಸಿಕ್ ಮತ್ತೊಂದು ಹೈಲೈಟ್ ಅಂದ್ರೂ ತಪ್ಪಾಗಲ್ಲ. ಇಷ್ಟೆಲ್ಲ ವಿಶೇಷತೆಗಳನ್ನ ಹೊಂದಿರೋ ಚಿತ್ರಕ್ಕೆ ಪ್ರೇಕ್ಷಕರ ಸಾಥ್ ಸಿಕ್ಕಿದ್ಯಾ? ಮಾತಲ್ಲೇ ಭೇಟಿ ಆಗುತ್ತೆ, ಮಾತಲ್ಲೇ ಫ್ರೆಂಡ್ಶಿಪ್ ಆಗುತ್ತೆ, ಮಾತಲ್ಲೇ ಪ್ರೀತಿನೂ ಆಗುತ್ತೆ, ಮಾತಲ್ಲೇ ಏನ್ ಬೇಕಾದ್ರೂ ಆಗುತ್ತೆ. ಹಾಗಾದ್ರೆ ಬನ್ನಿ ಜಸ್ಟ್ ಮಾತಲ್ಲಿ ಏನೇನಾಗಿದೆ ಕೇಳೋಣ. ತುಂಬಾ ಚೆನ್ನಾಗಿದ್ದಾರೆ. ಒಳ್ಳೆ ಸಬ್ಜೆಕ್ಟ್ ನೀವು ಅರ್ಥ ಮಾಡ್ಕೊಂಡು ಒಳ್ಳೆ ಸಬ್ಜೆಕ್ಟ್ ಇತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೈಂಡ್ ಬ್ಲೋಯಿಂಗ್ ಡೈರೆಕ್ಷನ್ ಸೂಪರ್ ಆಗಿದೆ ಸರ್. ಸೂಪರ್ 100 ಗ್ಯಾರಂಟಿ. ಅದರಲ್ಲೂ ನೆಕ್ಸ್ಟ್ ಅಂದ್ರೆ ಈ 3 ಜನ ಕಳ್ಕೊಂಡಿದ್ದೀವಿ. ಆದ್ರೆ ಇನ್ನೊಬ್ಬ ಇದ್ದಾನೆ ಅಂದ್ರೆ ಸುದೀಪ್. ಎಲ್ಲಿಂದ ಎದುರಿಗೆ ಬಂದೆ, ನನ್ನೆರೆಗೆ ನಗುವ ಬೀರುತ್ತ ನಿಂತೆ, ಅಂದೆ ನೀನೋಕವೇ ಕ್ಷಣದಲ್ಲೇ ನನ್ನನ್ನೇ ನಾನು ಮರೆತು. ಸ್ಟೋರಿ ಸೂಪರ್ ಇದೆ, ಆಕ್ಟಿಂಗ್ ಸೂಪರ್ ಇದೆ. ಪ್ರೀತಿ ಯಾವಾಗ ಕುತ್ಕೊಳ್ಳೋಕ್ಕಿಂತ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಒಂದಿನ ಗೊತ್ತಾಗುತ್ತೆ. ಪ್ರೀತಿ ಆಗೋಗಿದೆ ಅಂತ. ಕೆಲವಲ್ಲಿ ಮಾತುಕತೆ
ಕಮ್ಮಿ ಪ್ರೀತಿ ಜಾಸ್ತಿ ಅದೊಂದು ವ್ಯಾಲ್ಯೂ ಇದೆ ನಿಜವಾಗ್ಲೂ ಯಾಕೆ ನಾವು ಯಾಕೆ ಪ್ರೀತಿಸ್ತೀವಿ ಅಂತ ಅರ್ಥ ಮಾಡ್ಕೊಳ್ಳೋ ಒಂದು ಸಿನಿಮಾ ಇದು ತುಂಬಾ ಚೆನ್ನಾಗಿ ಬಂದಿದೆ ಕಿಚ್ಚ ಅವರ ಡೈರೆಕ್ಷನ್ ಮತ್ತೆ ಹಾಡು ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ನೋಡೋದು ಬಹಳ ಚೆನ್ನಾಗಿದೆ ಸ್ಟೋರಿ ಎಲ್ಲ ಬಹಳ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಮದುವೆ ಆಗಬೇಕು ಮನೆ ಮುಂದೆ ಎಲ್ಲ ಒಟ್ಟಾಗಿ ಕೂತ್ಕೊಂಡು ನೋಡುವಂತ ಏಕೈಕ ಚಿತ್ರ ಎಸ್ ಮಾತಾಡ್ತಾರೆ ಬಹಳ ಆಸೆ ಇದೆ ಅದು ನೋಡೋ ಉಲ್ಟಾ ಇನ್ನೊಬ್ಬರೇ ಕಥೆ ಬರೆದಿದ್ದಾರೆ ಡೈರೆಕ್ಷನ್ ಮಾಡಿದ್ದಾರೆ ಅವರು ನಾಯಕರಿದ್ದಾರೆ ಏನಾದ್ರು ರಮ್ಯ ಸಿಗ್ಲಿಲ್ಲ ಹೀರೋಯಿನ್ ಸಿಗಲ್ಲ ಬೇಜಾರಾಯಿತು ನಾನು ತುಂಬ ಬೇಜಾರಾಯಿತು ತುಂಬಾ ಚೆನ್ನಾಗಿದೆ ಸರ್ ಲಾಸ್ಟ್ನಲ್ಲಿ ಹೀರೋಯಿನ್ ಸಿಗ್ನ ಅದೇ ಬೇಜಾರಾಗಿದೆ ಕನ್ನಡದಲ್ಲಿ ಬಂದು ಸೂಪರ್ ಚೆನ್ನಾಗಿ ಸರ್ ಕಥೆ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿದೆ ಮೋಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ನೋಡ್ಬೋದು ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಗ್ಯಾರಂಟಿ 100 ಅಂದಹಾಗೆ ನನ್ನ ಪ್ರಶ್ನೆಗೆ ಇನ್ನೂ ಕರೆಕ್ಟ್ ಉತ್ತರ ಸಿಕ್ಕಿಲ್ಲ ಯಾಕೆ ಉಳ್ಕೊಂಡು ಯಾಕೆ ಕೂತ್ಕೊಂಡೆ ವೆರಿ ಕ್ಯೂಟ್ ಸ್ಟೋರಿ ಚೆನ್ನಾಗಿದೆ ಬೇಕಾದ್ರೆ ಚೆನ್ನಾಗಿ ಸೂಪರ್ ಹೀರೋ ಫಿಲ್ಮ್ ಅಂದರೆ ಸರಿ ರಘು ಸಾಂಗ್ಸ್ ಬಿಟ್ರೆ ಕೆಲವು ಒಳ್ಳೆ ಮೆಸೇಜ್ ಇದಕ್ಕೋಸ್ಕರ ಒಳ್ಳೆ ತುಂಬ ಪ್ರೇಮಿಯಲ್ಲಿ ಒಳ್ಳೆ ಮೆಸೇಜ್ ಆಗಿದೆ ತುಂಬ ಚೆನ್ನಾಗಿದೆ ಮೇಕಿಂಗ್ ಸ್ಟೈಲು ಸಾಂಗ್ಸು ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಮನೆಗೆ ಬರೋ 11 ತಿಂಗಳು ಸೂಪರ್ ಇಂಥ ಖುಷಿ ಬರಬೇಕು ಕ್ಲೈಮೇಟ್ಸು ಡೈರೆಕ್ಷನ್ ಸೂಪರ್ ಆಗಿದೆ ಸ್ಟೋರಿದು ಆ್ಯಕ್ಟಿಂಗ್ ಸೂಪರ್ ವೆರಿ ಫ್ಯಾಂಟಾಸ್ಟಿಕ್ ಫಿಲಮ್ ಕ್ಯಾಮ್ರಾ ಸೂಪರ್ ಸರ್ ಎಕ್ಸಲೆಂಟ್ ಇದೆ ಕ್ಯಾಮ್ರಾ ರಮ್ಯಾರ ಆ್ಯಕ್ಟಿಂಗ್ ಅಷ್ಟೇ ಗ್ಯಾರಂಟಿ ಇವ್ರಿಗೂ ದೊಡ್ಡ ಬ್ರೇಕ್ ಕೊಡ್ತಾರೆ ರಮ್ಯಾರಿಗೆ ತುಂಬ ದಿವಸ ಆಗಿದೆ ಅವ್ರು ಮಾಡಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಜೇಶ್ ಅವಳು ಮೊಬೈಲ್ ನಂಬರ್ ತಗೊಂಡಿಲ್ಲ ಅಡ್ರೆಸ್ ತಗೊಂಡಿಲ್ಲ ಮತ್ತೆ ಒಂದ್ಸತಿ ಅವಳನ್ನ ಫೋನ್ ಮಾಡಕ್ಕೆ ಕರ್ಕೊಂಡು ಟೆಲಿಫೋನ್ ಹಾಂ ಅಲ್ಲಿಗೆ ಹೋದೆ ನಂಬರ್ ತಗೊಂಡೆ ನಂಬರ್ ಮೂಲಕ ಅಡ್ರೆಸ್ ಚೆನ್ನಾಗಿದೆ ಸ್ಟೋರಿ ನನ್ನ ಆಮೇಲೆ ಸೂಪರ್ ಮೂವಿ ಒಳ್ಳೆ ಟ್ಯೂನ್ ಕೊಟ್ಟಿರ್ತಾರೆ ಸೂಪರ್ 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 ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಕ್ಕತ್ತಾಗಿದೆ ಮಗುದಕ್ಕೆ ಒಳ್ಳೆ ಎಫರ್ಟ್ ಮಾಡಿದ್ರು ಸುದೀಪ್ ಆಕ್ಟಿಂಗ್ ಸಕ್ಕತ್ತಾಗಿದೆ ಡಿಫ್ರೆಂಟ್ ಯೋಚನೆ ಮಾಡಿಕೊಂಡು ಏನೋ ಒಂಥರ ಇದೆ ಬಟ್ ರಮ್ಯ ಆಕ್ಟಿಂಗ್ ಸೂಪರ್ ಸ್ಮೋಕಿಂಗ್ ಮಾಡೋದಿಲ್ಲ ಅಂತ ನಿಂಗೆ ಗೊತ್ತಿಲ್ಲ ನೀನ್ ಹತ್ರನೇ ಮಾತಾಡ್ತಾನೆ ನೋಡ್ಕೋಸ್ಕೊಂಡ್ಬಿಟ್ಬೇಡ ಇದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕಿಂಗ್ ಬ್ಯಾನ್ ಆಗಿದೆ ಅಂತ ನಿಂಗೆ ಗೊತ್ತಿಲ್ಲ ಪೇಪರ್ ಓದಲ್ಲ ನೀನು ಟಿವಿ ನೋಡಲ್ಲ ನೀಟ್ ಕಮೆಂಟ್ ಮೂವಿ ಸುದೀಪ್ ಆ್ಯಂಡ್ ರಮ್ಯಾ ಸೂಪರ್ ಮೂವಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರ್ ಮೂವಿ ಎಲ್ಲರೂ ನೋಡ್ಲೇಬೇಕು ಕಿಚ್ಚ ಸುದೀಪ್ ರಾಕ್ ತುಂಬಾ ಚೆನ್ನಾಗಿದೆ ಸೂಪರ್ ಫಿಲಂ ಸೂಪರ್ 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 ಫಿಲಮ್ ಒಳ್ಳೆ ಡೈರೆಕ್ಷನ್ ಹುಡುಗರಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಕ್ಕತ್ ಮಾಡಿದ್ದಾರೆ ಡೈರೆಕ್ಷನ್ ಹುಡುಗಿ ಬಂದಾಗ ಪ್ರೀತಿನ ಹೇಗೆ ತಗೋಬೇಕು ಅಂತ ತುಂಬಾ ಚೆನ್ನಾಗಿ ಎತ್ತೋಗ್ತಿದ್ದಾರೆ ಸುದೀಪ್ ಪ್ರೀತಿ ಬಂದಾಗ ತಗೋಬೇಕು ಅದನ್ನ ಬಿಟ್ಟರೆ ಈ ಫಿಲಮ್ ನೋಡಿದ್ರೆ ಗೊತ್ತಾಗುತ್ತೆ ಸುದೀಪ್ ನಿರ್ದೇಶನದ ಸ್ವಾಮಿ ಚಿತ್ರಕ್ಕೆ ಫಸ್ಟ್ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಜಸ್ ಮಾತಲ್ಲಿ ನೋಡಿದವರಿಗೆ ಚಿತ್ರದ ಫೀಲ್ ಇಷ್ಟ ಆಗಿದೆ ರಘು ದೀಕ್ಷಿತ್ ಕಂಪೋಸ್ ಮಾಡಿರೋ ಒಂದೆರಡು ಹಾಡುಗಳು ಪ್ರೇಕ್ಷಕರಿಗೆ ಸಖತ್ ಖುಷಿ ಕೊಡಿದೆ ಒಟ್ಟಿನಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು. ಮೂರ್ತಿ ಜೊತೆ ಮುರಳೀಧರ್ TV9 ಬೆಂಗಳೂರು. ಈಗ ಬ್ರೇಕ್ ನಂತರ